ತಮ್ಮೇಲೆ ನೋಡಿ ವಿಡಿಯೋ ನೋಡೋಕ್ಕೆ ಬಂದವರಿಗೆ ಸ್ವಾಗತ ಸುಸ್ವಾಗತ. ಹಲೋ ಗೈಸ್, ಏನಂದರೆ ವಿಚಾರ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಯಾವುದೇ ರೀತಿ ವಿಡಿಯೋ ಮಾಡಿದ್ದಿಲ್ಲ ನಾನು. ಏನಕ್ಕಂದರೆ ಏನಾರ ಒಂದು ದೊಡ್ಡದಾಗಿ ಒಂದು ಪ್ರಾಜೆಕ್ಟ್ ಮಾಡೋಕ್ಕಂತ ಇದ್ದೆ. ಆ ರೀತಿಯಾಗಿ ಯಾವುದೇ ರೀತಿ ವಿಡಿಯೋ ಮಾಡಿದ್ದಿಲ್ಲ. ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಅವು ಆಗ್ತಿದ್ವು. ಅದಾದಮೇಲೆ ಏನಂದರೆ ನನ್ನ ಫ್ರೆಂಡು ನನಗೊಂದು ಚಾಲೆಂಜ್ ಕೊಟ್ಟಿದ್ದೆ. ಏನಂದರೆ ನಾನು ಏನಾರು ಇಂಪಾರ್ಟೆಂಟ್ ಇದ್ದವು ಏನಾರ ವಿಚಾರ ತಿಳಿಸೋವಿರೋ ಮಾತ್ರ ನಾನು ಸ್ಟೋರಿ ಹಾಕ್ತಿದ್ದೆ. ಅದು ಬಿಟ್ಟರೆ ಸ್ಟೋರಿ ಸ್ಟೇಟಸ್ ಆ ಥರದವು ಏನೋ ನನಗೆ ಹಾಕೋಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಹಾಗಾಗಿ ಅವನೊಂದು ಅದ್ರ ಮೇಲೆ ಒಂದು ಚಾಲೆಂಜ್ ಕೊಟ್ಟಿದ್ದ. ಏನಂದ್ರೆ ಅದು, ಮಗ ನೀನು ಹೆಂಗಿದ್ರು ಏನೋ ಲವ್ ಸ್ಟೋರಿವು ಆ ಥರದವು ಏನೋ ಎಂದು ಹಾಕಿಲ್ಲ. ಈಗ ನೀನು ಲವ್ ಸ್ಟೋರಿವು ಆ ಥರದವು ಹಾಕು, ನಿನಗೆ ಜನ ವಾಪಸ್ ಮೆಸೇಜ್ ಹಾಕ್ತಾರೆ. ಏನಂತ ಅಂದರೆ ಯಾವ ರೀತಿ ಮೆಸೇಜ್ ಬರ್ತವೆ ಈ ಥರದ್ದು ಲವ್ ಸ್ಟೋರಿ ಹಾಕಿದರೆ ಅನ್ನೋದು ಭಾಳ ಕಾಮಿಡಿಯಾಗಿ ಬರ್ಬೋದು, ಸೀರಿಯಸ್ ಆಗಿ ಬರ್ಬೋದು. ಅವನ್ನ ಒಂದು ಇದು ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಂದು ಒಂದು ಚಾಲೆಂಜ್ ಕೊಟ್ಟಿದ್ದ. ಆ ಚಾಲೆಂಜ್ ಪ್ರಕಾರ ನನಗೆ ಆ ಥರದವೆಲ್ಲ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಹಂಗಾಗಿ ಅವನಿಗೆ ID ಕೊಟ್ಟಿದ್ದೆ. ಅವನೇ ಒಂದು ವಾರ ಕಂಟಿನ್ಯೂ ಸ್ಟೋರಿ ಹಾಕಿದ್ದ. ಆ ಸ್ಟೋರಿ ಏನಂದರೆ, ಅವ್ನು ಹಾಕಿದ್ದಲ್ಲ ಲವ್ ಸ್ಟೋರಿವು, ಅದಕ್ಕೆ ಸ್ವಲ್ಪ ಜನ ಮೆಸೇಜ್ ಮಾಡವ್ರೆ ವಾಪಸ್ಸು. ಅದೇ ಯಾವ ರೀತಿ ಅನ್ನೋದು ಈಗ ನೋಡೋಣ ಬನ್ನಿ. ಇವತ್ತಿಂದ ಒಂದು ವಾರ ಇವನು ಹಾಕಿರೋ ಚಾಲೆಂಜ್ ಅದು. ಏನಂದರೆ ಇವತ್ತಿಂದ ಒಂದು ವಾರ ಏನು ಲವ್ ಸ್ಟೋರಿ ಸ್ಟೇಟಸ್ ಹಾಕೋಕ್ಕೂ. ಇದಾದ ಮೇಲೆ ಒಂದು ವಾರದ್ದು ಏನೇನು ಕಮೆಂಟ್ ಬರ್ತದೆ ಅನ್ನೋದನ್ನ, ಯಾವ್ಯಾವ ರೀತಿ ಫ್ರೆಂಡ್ಸ್ ಕಾಲು ಎಳಿತಾರೆ, ಯಾವ್ಯಾವ ರೀತಿ ನನ್ನ ಮಕ್ಕಳು ಮೆಸೇಜ್ ಹಾಕಿದ್ರೆ ಅಂತ ಅನ್ನೋದನ್ನ ಇದಾದ ಮೇಲೆ ಎಲ್ಲ ಒಂದು ವಾರ ಆದಮೇಲೆ ಅದನ್ನ ಈ ವಿಡಿಯೋ ಜೊತೆಗೆ ಎಡಿಟ್ ಮಾಡಿ ಹಾಕೋದು. ಇದು ಚಾಲೆಂಜು. ಇವತ್ತಿಂದ ಒಂದು ವಾರ ಫುಲ್ಲು ಲವ್ ಸ್ಟೇಟಸ್ ಹಾಕೋಕ್ಕೂ. ಇವತ್ತು ಡೇಟ್ ಎಷ್ಟು? 24. ಇವತ್ತು ಮಂಗಳವಾರ, ಡಿಸೆಂಬರ್ ತಿಂಗಳು ಆಯಿತಾ. ಇವತ್ತಿಂದ ಒಂದು ವಾರ ಹಾಕ್ತೀನಿ. ಇದು ಇವ್ನು ಕೊಟ್ಟಿರೋ ಚಾಲೆಂಜು. ನೆಕ್ಸ್ಟ್ ಬುಧವಾರ ಮಂಗಳವಾರ, ನೆಕ್ಸ್ಟ್ ಮಂಗಳವಾರ ಬುಧವಾರ ಅಪ್ಡೇಟ್ ಮಾಡ್ತೀನಿ ಇದನ್ನ. ಇದು ನೋಡಿ ಎಷ್ಟು ಮಜಾ ಇರ್ತವೆ. ಈ ನನ್ನ ಮಕ್ಕಳು ನನ್ನ ಫ್ರೆಂಡ್ಸ್ ಅದರಲ್ಲ ಹಂಗೆ ಹಾಕಿದ ಭಾಳ ಮಾತುಕತೆ ನಡೀತಾವೆ ಚಾಟಾಗಿ ಗ್ರೂಪ್ನಾಗ. ಇವನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಒಂದು ವಾರ ಆದಮೇಲೆ ಇದೆಲ್ಲ ಅಪ್ಡೇಟ್ ಮಾಡ್ತೀನಿ. ಐಡ್ ಮಾಡಿ ಹಾಕು, ಗ್ರೀನ್ ಲೈನ್ ಬರಲಿ. ಅದು ಗ್ರೀನ್ ಲೈನ್ ಬಂದ್ರೆ ಒಂಥರ ಏನೋ ಐಡ್ ಮಾಡಿ ಹಾಕವನಿ ಅನ್ನಂಗೆ ಹಾಕ್ಲಿ. ಫಸ್ಟು ಸಾಕು, ಬೆಂಕಿ ಕ್ಲಿಯರ್ ಬರ್ತೈತಿ. ಐಡ್ ಮಾಡಿ ಕ್ಲೋಸ್ ಸಿದ್ಧ ಬ್ಯಾಡಲ್ಲಿ ಅವ್ರಿಗೆಲ್ಲ ಹೋಗ್ಲಿ, ಅವ್ರಿಗೆಲ್ಲ ಹೋಗ್ಬೇಕು ಅಂತಾನೆ ಸೆಲೆಕ್ಟ್ ಮಾಡ್ತಾ ಇದೀನಿ. ಒಟ್ಟು ನಮ್ಮ ಫ್ರೆಂಡ್ಸ್ ಯಾರಿದಾರ ಅದೇ ನಮ್ಮ ಕಾಲೇ ಹೇಳ್ತಾರೆ. ನಾಲ್ಕು ಐಡ್ ಮಾಡೋದು ಜಿತಿ ಇವರೆಲ್ಲ ಗೊತ್ತಿರುತ್ತಾ ಇದು ಕಾವ್ಯ. ಹಾಕ ಕಾವ್ಯ ಎಲ್ಲರಿಗೂ ಹಾಕೋಣ ಸುಮ್ಮನೆ ಐಡ್ ಮಾಡಿ ನಮಗೆ ಹಾಕ್ಯಾರ. ಗೊತ್ತು ಗ್ರೀನ್ ಲೈನ್ ಬರಕ್ ಡೌಟ್ ಬರಕ್ ಅವರಿಗೆ ಮಾಡೋನೆ. ಅವಾಗ ಕಮೆಂಟ್ ಮಜವಾಗಿ ಬರ್ತವೆ. ಗ್ರೀನ್ ಲೈನ್ ಬಂತಲ್ಲ, ಈಗ ಮಜಾ, ಈಗ ಫುಲ್ ಮಜಾ ಐತಿ. ಬರ್ತಾವನ್ನೆಲ್ಲ ಹಂಗೆ ಸ್ಕ್ರೀನ್ ಶಾಟ್ ಎತ್ಕೊಂಡು ಹಂಗೆ ಇಟ್ಕೊಂಡಿರ್ತೀನಿ. ಯಾವ ರೀತಿ ಆಗ್ತಾರೆ ಅನ್ನೋದು ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಈಗ ಬರ್ತವೆ, ಬಂದಿ ಮೇಲೆ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕಂತಡಿ. ಯಾವ್ದು ಹಾಕ್ತಿ? ಕಳಿಸಿದ್ದೀನಿ ಅಲ್ಲಿ ಇದನ್ನ ಹಾಕೋಣ. ಫೀಲಿಂಗ್ ಇದು ಫೀಲಿಂಗ್ ಅಥವಾ ಲವ್ ಆಯಿತು.
ಫೀಲಿಂಗ್ ಬ್ಯಾಡ ಲವ್ ಫೀಲಿಂಗ್. ಹಾಂ ಲವ್ ಹಾಕಿ ಬರೀ ಏ ಅದು ಬೇಡ ಅದನ್ನ ಹಾಕ್ತೀಯ ಏ ಯಾವ್ದಾರ ನೆಕ್ಸ್ಟ್ ಲೆವೆಲ್ ಇರೋದು ಡಕ್ ನಮ್ಮ ಸಾಕ್ರ ಬೇಜಾನ್ ಆಯ್ತೈತಿ ಪಾಸಿಟಿವ್ ನೆಗೆಟಿವ್ ಒಟ್ಟು ಲವಲ್ ಅದಾನ ಅನ್ನೋದು ಗೊತ್ತಾಗಷ್ಟೇ ಏನಾರ ಪೊಳ್ ಮಾಡಕ್ ಕುಂತೀವಿ ಈಗ ಇತ್ತೀಚೆಗೆ ಸರಿ ಹಾಕು ಹಾಂ ಈಗಿನ ಹಾಕೀವಿ ಇದ್ರದ್ದು ರಿಯಾಕ್ಷನ್ ನೋಡೋಣ ಇರ್ರಿ ಒಂದು ವಾರ ಕಾಯ್ದು ನಾನಂತೂ ಕಮೆಂಟ್ಸಿಗೆ ಕಾಯ್ತಾ ಇದ್ದೀನಿ. ಒಂದೆರಡು ದಿನ ಹಾಕಿದ್ರೆ ಏನು ಹಾಕೋಣಂತ ಬಿಡ್ತಾರೆ, ದಿನ ಹಾಕಿದಾಗ ಬರ್ತಾವೆ ಕಮೆಂಟ್. ಅದಕ್ಕೋಸ್ಕರನೇ ವೇಟು ಒಂದು ವಾರ ಟೈಮ್ ಏನು ಸರಿ ನೋಡೋಣ ಇದು ಯಾವ ರೀತಿ ಪಾಸಿಟಿವ್ ಹಾಕತ್ತ ನೆಗೆಟಿವ್ ಹಾಕತ್ತ ದೇವರ ಬಲ್ಲ. ಓದಕ್ಕೆ ಬಂದ್ರಲ್ಲ ಅವನು ಏನೋ ಅನ್ನಲ್ಲ, ಯಾರಿಗೆ ತೋರಿಸು ಜಗ್ಗಡ್ ಹಾಕಿ ಹಿಂಗೆ ಹಾಕ್ಯಾನಂತ ಅವ್ನು ಸಾಕಾಗಿ ಹೇಳಿರ್ತಾನಲ್ಲ ಊರಿಗೆ ಹುಡ್ರಿಗೆಲ್ಲ ಜಗ್ಗಡ್ ಹಾಕ ಇವತ್ತು ಥರ ಹಾಕ್ಯಂತಲೇ ಇದನ್ನ ಅಂತ ಏನಾಯ್ತಂತ ಒಬ್ಬರಿಂದ ಒಬ್ರಿಗೆ ಅಳ್ಕೊಂಡು ಅದು ಬರ್ತಾವೆಲ್ಲ. ಅಲ್ಲಲ್ಲಿ ಬಿ ಮೆಸೇಜ್ ಮಾಡಿದಂಗೆ ಇದು ಡಿಸ್ಕಷನ್ ಮಾಡಿದ್ರೆ ಅಲ್ಲಿ ಅಡ್ಡತ್ತಾಗ ಡಿಸ್ಕಷನ್ ಯಾರಿಗೆ ಗೊತ್ತಾದ್ರೆ ರೆಕಾರ್ಡ್ ಹಾಕ್ಯಾನ ಅಪ್ಪ ರೆಕಾರ್ಡ್ ಹಾಕ್ಯಾವಪ್ಪ ಒಳ್ಳೆ ಮಾತಾಡೋದಿಲ್ಲಪ್ಪ ಇದು ಮಾಡೋಣ ಅಲ್ಲ ಈಗ ಮೆಸೇಜ್ ಮಾಡೋದಲ್ಲ ಇಟ್ಟಿದೆಯಲ್ಲ ರಿಪ್ಲೇಸ್ ಏ ಅವ್ನ ಸ್ಟೋರಿ ರಿಪ್ಲೈ ಇಟ್ಟಿದೆ ನನಗೆ ದೇವರಾಣೆ ಅವು ಏನಂತಾನೋ ಗೊತ್ತಲ್ಲ ಅದು ಇನ್ಸ್ಟಾಗ್ರಾಮ್ ಹೆಂಗೆ ಬಂದಂತ ಹಂಗೆ ಇರ್ತೀವಿ ನೋಡಿ ಯಾವ್ದಾದ್ರು ಸೆಟ್ಟಿಂಗ್ ಇದ್ರು ಮಾಡ್ತಾರೆ. ಸರಿ